ಬಿಸ್ನೆಸ್ ಯಾವ ತರ ಸ್ಟಾರ್ಟ್ ಮಾಡಿದ್ವಿ ಬರೀ ಹೇಳ್ತೀವಿ. ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಒಂದ್ ಬೆಸ್ಟ್ ಕ್ಯಾಟಗರಿ ಚೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ನಮ್ದು ಲೋ ಬಜೆಟ್ ಇತ್ತು, ಅದಕ್ಕೆ ನಾವು ಜ್ಯುವೆಲರೀಸ್ ಮತ್ತು ಹೋಮ್ ಅಂಡ್ ಕಿಚನ್ ಕ್ಯಾಟಗರಿ. ಅಯ್ಯೋ, ಬರೀ 15,000 ಇಟ್ಕೊಂಡು ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ? ಹಾಗಾದರೆ ನಾನು ಶುರು ಮಾಡ್ತೀನಿ. ನೀವು ಹಾಗೆ ಅನ್ಕೋತಿದ್ದೀರ? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಥರನೇ ಯೋಚನೆ ಮಾಡ್ತಿದ್ದೆ. ಮದುವೆಗೆ ಮುಂಚೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ, ಬೇಕಾಗಿದ್ದೆಲ್ಲ ತೊಗೋತಿದ್ದೆ. ಆದರೆ ಮದುವೆನೂ ಆಯಿತು, ಮಗುನೂ ಆಯಿತು. ಆದರೆ ಈಗ ಕೆಲಸನೂ ಇಲ್ಲ, ಏನೂ ಇಲ್ಲ. ನಾನು ಏನಾದರೂ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡೆ. ಆದರೆ ಎಲ್ಲರೂ ಬಿಸ್ನೆಸ್ ಶುರು ಮಾಡೋ ಥರ ನಾನು ಒಂದು ಇ ಕಾಮರ್ಸ್ ಬಿಸ್ನೆಸ್ ಶುರು ಮಾಡೋಣ ಅಂದ್ಕೊಂಡೆ. ಆದರೆ ಎಲ್ಲರೂ ಹೇಳ್ತಿದ್ದಾರೆ, ಒಬ್ಬೊಬ್ರು ಹೇಳ್ತಾರೆ ಬಿಸ್ನೆಸ್ ನಂದು ಚೆನ್ನಾಗಿ ನಡೀತಿದೆ ಅಂತ, ಇನ್ನೊಬ್ರು ಹೇಳ್ತಾರೆ ಅಯ್ಯೋ ನನ್ನ ಬಿಸ್ನೆಸ್ಸಲ್ಲಿ ಮಾರ್ಕೆಟಿಂಗ್ ಮಾಡೋಕ್ಕೆ ಬರ್ತಿಲ್ಲ, ಅಯ್ಯೋ ನಾನು ಬಂದಿರೋ ಪ್ರಾಡಕ್ಟ್ ಸೇಲೇ ಆಗ್ತಿಲ್ಲ, ನಾನು ಏನು ಮಾಡೋದು, ನಾನು ಲಾಸ್ ಆಗಿಬಿಟ್ನಾ ಅಂತ. ಅಯ್ಯೋ, ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದೆ. ಆದರೆ ನನಗೊಬ್ರು ಸಿಕ್ಕಿದ್ರು, ATM ಫ್ರಾಂಚೈಸಿ ಅಂತ ಕಂಪನಿ. ಅಂದರೆ ATM ಫ್ರಾಂಚೈಸಿ ಇನ್ ಇಂಡಿಯಾ ಇದೆ ನೋಡಿ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕೇಳಿಸ್ಕೊಳ್ಳಿ ಮುಂದೆ. ಏನು ಅಂತಂದರೆ ATM ಫ್ರಾಂಚೈಸಿ ಕೊಡ್ತಿದ್ರೆ ಇಂಡಿಯಾದಲ್ಲಿ ಮೊದಲನೇ ಬಾರಿಗೆ. ಅದೇನು ಅಂತ ಅಂದರೆ ATM ಅಂದರೆ ತುಂಬ ದೊಡ್ಡದೇನೂ ಇಲ್ಲ, ಸ್ಮಾಲ್ ಆಗಿ ಬಿಸ್ನೆಸ್ ಶುರು ಮಾಡ್ಬೋದು. 40 to 50 ಸ್ಕ್ವೇರ್ ಫೀಟ್ ಇದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ನಿಮಗೆ ಅವರು ಎಲ್ಲ ಸೆಟಪ್ ಮಾಡಿ ಕೊಡ್ತಾರೆ. ಅದಕ್ಕೆ ವರ್ಕರ್ಸ್ ಬೇಕು ಅಂತ ಇಲ್ಲ. ಇನ್ವೆಸ್ಟ್ಮೆಂಟ್ 4 lakh ಇನ್ವೆಸ್ಟ್ಮೆಂಟ್ ಇದ್ರೆ ಸಾಕು. 4 lakh ಇನ್ವೆಸ್ಟ್ಮೆಂಟ್ ಅಲ್ಲಿ 1 lakh ನಿಮಗೆ ATM ಸೆಟಪ್ ಸರಿ ಹೋಗುತ್ತೆ. ಇನ್ನು 3 lakh ನಿಮಗೆ ATM ಅಲ್ಲಿ ಡೆಪಾಸಿಟ್ ಆಗಿ ಒಂದು ಟ್ರಾನ್ಸಾಕ್ಷನ್ಗೆ 8 to 12 rupees ಇರುತ್ತೆ. 40 to 50,000 ಅರ್ನ್ ಮಾಡ್ಬೋದು. ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಲೈಫ್ ಟೈಮ್ ಅರ್ನ್ ಮಾಡ್ತಾ ಇರ್ಬೋದು. ನೀವು ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ನನಗೆ ಕಮೆಂಟ್ ಮಾಡಿ ATM ಅಂತ, ನಾನು ನಿಮಗೆ ಡೈರೆಕ್ಟ್ ಲಿಂಕ್ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು.